ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 2,000 ಕೊಡ್ತಾ, ನೀವು ದೇಶದ ಪ್ರಧಾನಿಯಾಗಿ ಒಂದು 50,000 ಕೊಡಬಾರ್ದು. ಮೋದಿ ಹೇಳ್ತಾರೆ ನನಗೆ ಸಂಸಾರ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ದೇಶಕ್ಕೆ ಇವು ಸೇರ್ಸೋದು ಏನು ಮಾಡಿದೆ ಹೆಂಡತಿ ನೀವು ಹೇಳ್ರಿ. ಇವಾಗ ಮೊದಲೇ ಹೆಂಡ್ರಿಲ್ಲ, ಇನ್ನೊಬ್ರು ಮನೆ ನಡೆಸಿ ಇವಾಗೇನು ಗೊತ್ತು. ಇವು ನಾವೊಂದು ಮಾತು ಹೇಳ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಏನೂ ಇಲ್ಲ ಹೆಂಗಸರ ಜೋಡಿಯಾಗ 2,000 ಹೋದ್ರೆ ಅಕ್ಕಿ ಅದು ಬೋಸ್ ಎಲ್ಲಿ ಬೇಕಲ್ಲಿ ಹೋಗ್ತೀರಿ. ಯಾವ ತಿಂಗಳ ಹೆಂಗೆ ಕೊಡ್ತಾ ಹೇಳ್ರಿ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 2,000 ಕೊಡ್ತಾ, ನೀವು ದೇಶದ ಪ್ರಧಾನಿಯಾಗಿ ಒಂದು 50,000 ಕೊಡಬಾರ್ದು. ವರ್ಷಕ್ಕೆ 50,000 ಕೊಡ್ರಿ ಬಡವರಿಗೆ. ಏನು ಒಂದು ಮದುವೆ ಅದು ಇದು ಏನೋ ಒಂದು ಇರ್ತಾವಲ್ಲ ರೀ, ಆಗ್ತೈತೆ ಅಂತೀರಿ ನೀವು. ಏನು ಉಪಯೋಗ ನೋಡ್ರಿ. ನಾವು ಕೇಳೋದು ಇಷ್ಟೇ ರೀ ಬಾಬಾ. ನಂದು 3ನೇ ಸಾಲ ಮೊದಲಿಂದ 5 ಸರ್ಟಿಫಿಕೇಟ್ ಐತೆ ನಂದು. ನಾನು 8 ವರ್ಷ ಜೀತಾ ಇದ್ದಾವ. ನಾನು ಈಗಲೇ 74 ಬಂದೀವಿ ನಾವು. ಇಲ್ಲಿ ನಾವೆಲ್ಲರೂ ನೋಡಿದೇವೆ ರೀ. ನಮ್ಮ ಲೆಕ್ಕ ಬೇರೆ. ವಯಸ್ಸು ನಮಗೆ 71 ರೀ. 71 ವರ್ಷ. ಹೌದು. ದೇಶ ಸ್ವತಂತ್ರ ಬಂದಾಗ ಹುಟ್ಟಿದ್ರಿ ನೀವು. ಹೌದು. ಅವ್ರು ಹೇಳ್ತಾರೆ 60 ವರ್ಷ ಕಾಂಗ್ರೆಸ್ನವ್ರು ಇದ್ರು ಎತ್ತು ಇಲ್ರಿ. ಮೊದಲು ಯಾವ ದರ ಬರೀತು ಗೊತ್ತಿದ್ರಿ. ಮೊದಲು ನಮ್ಮ ಜನ ಹೊರಗೆ ಚಾ ಕುಡಿಬೇಕು. ನಮಗೆ ಇದು ಇಲ್ಲ, ಸ್ವತಂತ್ರ ಇಲ್ಲ. ಹೊರಗೆ ಚಾ ಪಡಿ ಕಪ್ಪ ಬಸಿ ಇಡ್ತಿದ್ರು. ಎಲ್ಲ ಯಾರು ಹೊಲ ಮಾಡಿದಾರೋ, ಯಾರು ಇದು ಮಾಡಿದ್ರು ಎಲ್ಲ ತೆಗೆದು ಕೊಡ್ತಾರೆ ಇಂದಿರಾ ಗಾಂಧಿ. ನಮ್ಮ ಮಂದಿಗೆ ಹೆಲ್ಪ್ ಮಾಡಿದಾರೆ, ಅವ್ರು ಮಾಡಿದ್ದಾರೆ. ಇವ್ರೇನು ಮಾಡಿಲ್ಲ. 60 ವರ್ಷ ಕಾಂಗ್ರೆಸ್ ಆಡಳಿತ ಇತ್ತು, ಏನು ಮಾಡಿಲ್ಲ. ಯಾರು ಹೇಳ್ತಾರೆ ಏನು ಮಾಡಿದಲ್ರಿ. ಏನು ಮಾಡಲಿದ್ರೆ ಉಳಿಯೋನು ಮಾಡ್ಯ ಎಲ್ಲ ಇದು ಮಾಡಲಿಲ್ಲ. ಅವ್ರು ದೇವರಾಸ್ತಿರುವಾಗ ಕಾರ್ಯತಂತ್ರನಿಲ್ರಕ್ಕೆ ತೆಗೆದ್ರಿ. ಇವ್ರು ಏನು ಮಾಡಿದಾರೆ ಹೇಳ್ರಿ. 60,000 ಅವ್ರು ಮಾಡಲಿ, ಇವು 10 ವರ್ಷ ಮಾಡಿದ್ದಾರೆ. ಅವಾಗಿನ ಲೆಕ್ಕಟ್ಟು ಶಿಕ್ಷಣ ಕಡಿಮೆ. ಇವು 10 ವರ್ಷ ಇರ್ದಾಗ ಶಿಕ್ಷಣ ಯಾಕೆ ಮಂದಿ ಇವೆಲ್ಲ ಸರಿ ಕತ್ತಿಲ್ಲ. ಹೌದಲ್ರಿ. ಮೊದಲಿನ ಪರಿಸ್ಥಿತಿ ಹೆಂಗಿತ್ತು, ನಾನೇ ಹೆಂಗಿದ್ದೀನಿ ಗೊತ್ತೈತ್ರಿ. 8 ರೂಪಾಯಿ ಚಾಕ್ರಿ ಮಾಡಿದೆ ನಾನು. 8 ರೂಪಾಯಿ ವರ್ಷಕ್ಕೆ ಜಿತಾ ಅಂತೀರಿ. ಜಿತಾ ಆಳದಾಗ 8 ರೂಪಾಯಿ ಮಾಡಿದೆ ನಾನು ವರ್ಷಕ್ಕೆ 8 ರೂಪಾಯಿ. ಒಂದೇ ಡ್ರೆಸ್ಸು, ಒಂದೇ ಟೊಪ್ಪಿಗೆ. 2 ವರ್ಷ ಮಾಡಿದೆ ನಾನು. 1 ರೂಪಾಯಿ ಹೆಚ್ಚು ಮಾಡಲಿಲ್ಲ. ಹಿಂದಗಡೆ 50 ರೂಪಾಯಿ, ಮೊದಲು 40 ರೂಪಾಯಿ. ಹಿಂದಿನ ಜೈನವ್ರ ಕಡೆ ಊಟ ಮಾಡಿ ನಾವು ಹೊಟ್ಟೊಂಬ ಊಟಿಲ್ಲ. 50 ರೂಪಾಯಿ ಕೊಡ್ತಾರೆ ಅವರು, ಗೊತ್ತೈತ್ರಿ. 50 ಮಾಡಿ ಲಾಸ್ಟ್ ಶಮನವಾಡಿ ಸದ್ರಗ ಚಿಕ್ಕೋಡಿ ತಾಲೂಕ ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ಎಕದಮ್ 300 ರೂಪಾಯಿ ಪಗಾರ ಮಾಡ್ಕೊಂಡು ನಾವು 3 ವರ್ಷ ಇದು ರೊಕ್ಕ ಮದುವೆ ಮಾಡ್ಬೋದು. ಈಗ ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳ್ರಿ, ಏನಾರು ಒಂದು ಏನು ಕೇಳ್ತೀರಾ ನೀವು ಅವ್ರಿಗೆ? ಏನು ಹೇಳ್ಕೊತ ಬಂದ್ರೆ ನಾ ಹೇಳ್ತಾನೆ. ಒಂದು ಸಬ್ಕೋ ಸಾತ್ ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ತೇವೆ. ಏನು ಕೇಳ್ತೀರಾ ನೀವು? ನೀವು ಗರೀಬ್ರಾಗಿ ಅದೇ ರೀ. ನಾವು ನೀವು ಹೋಗಿ ಕೇಳಕ್ಕೆ ಬರ್ತಾರೆ ಕರೆಕ್ಟ. ನೀವು ಏನು ಮಾಡಿರೋದು ನಾವು ಕೇಳೋದು ಗ್ಯಾರಂಟಿ. ಅವರು ಹೇಳ್ತಾರೆ ಎಲ್ಲ ಮಾಡಿದೆವು, ಎಲ್ಲ ಮಾಡಿ ಏನು ಮಾಡಿದ್ರಿ ಮೊದಲು ಇಲ್ಲಿ ಹೇಳ. 28 ಖಾತೆ ಅದಾವ ತಿಳ್ಕೊರ್ಲ. ಈಗ 28 ಖಾತೆದಾಗ SC ST ಮಂದಿ ನಮ್ಮ ಇಲಾಖೆ ಅದಾವನಿಲ್ಲ, ಅಂಬೇಡ್ಕರ್ ನಿಗಮ ಅದಾವನಿಲ್ಲ, ಸಂವಿಧಾನ ಬರ್ದವನು ನಿಗಮ ಐತಿ. ಆ ನಿಗಮಕ್ಕೆ ಏನು ಮಾಡಿದ್ದಾರೆ ಅವ್ರು ಕೇಂದ್ರದಿಂದ? ಎಲ್ಲ ರಾಜ್ಯದವರ ಮಾಡಿದಾರೆ. ಇಲ್ಲಿ ಕೇಂದ್ರದಿಂದ ಏನೂ ಅಂದಾನಿಲ್ಲ. ಒಂದೊಂದು ಯೋಜನೆ ಮಾಡ್ಬೇಕು ಪಾಪ. ಹೌದಿಲ್ಲ ರೀ. ಬರೀ ಒಂದು ಮನೆ ಕೊಟ್ಟು ಅದು ಕೊಟ್ಟು ಏನದು ಲೆಕ್ಕ ಅದು? ಹೌದಿಲ್ಲ ರೀ. ನೀವು ನೋಡಿರಿ, ಎಲ್ಲ ಕಡೆ ತಿರುಗಾಡ್ತೀರಿ. ನನ್ನ ವಿಷಯನ ಹೇಳಿ. ಸರಿ ರೀ. ಹೌದಿಲ್ಲ ರೀ. ಸರಿ, ನಮಸ್ಕಾರ. ಈಗ ನಿಮ್ಮ ಕ್ಷೇತ್ರದ ಬಗ್ಗೆ, ನಿಮ್ದು ಇದೇ ಊರಲ್ಲ? ನಮ್ಮದು ಜೋಡ ತಾಲೂಕ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ. ಅನಂತ್ ಕುಮಾರ್ ಹೆಗಡೆ ಅವರು ಇದ್ರು ಹಿಂದೆ. ಇದಾರೆ ಅವನು ಇದ್ದು. ಈ ಸರಿ ಕಾಗೇರಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್. ಹೌದು. ಯಾರಿಗೆ ಹಾಕ್ತೀರಾ? ನಾ ಅಂಜಲಿ ಕೊಡೋದು ರೀ. ಯಾಕೆ ಕೊಡೋದು? ನಾನು ಕಾಂಗ್ರೆಸ್ ಪಕ್ಷ ಅಂತ ಕೊಡೋದು. ಹೌದಿಲ್ಲ ರೀ. ಯಾಕಂದ್ರೆ ಭಾಳ ತಾಡೆ ಹೋಗಿ ನಿಂತ್ರೆ ಒಂದೊಂದು ಕೆಲಸರೇ ಆಗ್ತಾವ್ರಿ. ಇವ್ರನ್ನ ಹಿಡಿಯಾಕೆ ಮುಟ್ಕೊಳ್ದಿಲ್ಲ. ಇವ್ರು ನಮ್ಮನ್ನು SC ST ಜನರು ಇವ್ರು ಮುಟ್ಕೊಳ್ದಲ್ಲ. ಯಾರು ಇವರು BJPದವರು. ಯಾವ ಚಲೋ ಪಾರ್ಟಿ ಐತಪ್ಪ ಅವ್ರು ನಟ ಮುಂದೆ ಕರೆಯವ್ರು. ಈಗ ನೋಡಿರಿ, ನಮ್ಮ SC ST ಮಂದಿ ಚಲೋ ಡ್ರೆಸ್ ಇರ್ತಾವೆ, ಇರೋದಿಲ್ಲ. ಇವ್ರು ಶಿಸ್ತಿ ಹಾಕ್ಕೊಂಡು ಪದ್ಧತಿ ಇದು ಮಾಡ್ಕೊಂಡು ಹೋಗಾರಿ ಕರ್ಕೊತಾರೆ. ಮತ್ತು ಅವ್ರ ಯೋಜನೆ ಏನೂ ಮಾಡಿಲ್ಲ ರೀ. ಏನಂತೀರಿ? ಸರಿ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಪ್ಪ ತುಕರಾಮ್ ಮಾಳ್ಗೆ.